ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಇದೇ ಹಿನ್ನೆಲೆಯಲ್ಲಿ ಬೆಸ್ಕಾಂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಸೆಲೆಬ್ರೇಷನ್ ಬಳಿ ಬೆಸ್ಕಾಂ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದೆ. ಖುದ್ದು ಫೀಲ್ಡ್ಗೆ ಇಳಿದಿದೆ ಬೆಸ್ಕಾಂ ಹಿರಿಯ ಅಧಿಕಾರಿಗಳ ತಂಡ. ಜೋತು ಬಿದ್ದಿರುವ ವಿದ್ಯುತ್ ತಂತಿಗಳನ್ನು ಸರಿಪಡಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್ ಕಾರ್ಯದಕ್ಷತೆಯನ್ನು ಈ ಸಂದರ್ಭದಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಯಾವುದೇ ಅವಘಡ ನಡೆಯದಂತೆ ಬೆಸ್ಕಾಂನಿಂದಲೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಹೊಸ ವರ್ಷ ಆಚರಣೆಗೆ ಮುಖ್ಯ ನಗರದ ಪ್ರದೇಶಗಳು ಸಿದ್ಧವಾಗಿದ್ದಾವೆ. ವಿಶೇಷವಾಗಿ MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ 60 ಫೀಟ್ ರೋಡ್, ಚರ್ಚ್ ಸ್ಟ್ರೀಟ್, ರೆಸಿಡೆನ್ಸಿ ರೋಡ್, ರಿಚ್ಮಂಡ್ ರೋಡ್, ಹೀಗೆ ಬಹುತೇಕ ಎಲ್ಲ ಕಡೆ ಮೋಜು ಮಸ್ತಿ ಅನ್ನೋದು ತಾರಕಕ್ಕೇರ್ಬಿಡತ್ತೆ. ಹಾಗಾಗಿ ಬೆಸ್ಕಾಂ ಅಂದಾಗ ವಿಶೇಷ ಕಾಳಜಿಯನ್ನು ವಹಿಸಲೇಬೇಕು. ಕಡೇ ಪಕ್ಷ 2023ರ 31 ಡಿಸೆಂಬರಲ್ಲಾದರೂ ಒಂದು ಚಿಂತನೆ ಅನ್ನೋದು ಬಂತಲ್ಲ, ಕಾರ್ಯೋನ್ಮುಖ ಆಗಬೇಕು ಅಂತ ಬಂತಲ್ಲ, ಜೋತು ಬಿದ್ದಿರುವ ವೈರ್ಗಳನ್ನು ಸರಿಪಡಿಸಬೇಕು ಅಂತ ಬಂತಲ್ಲ, ನೆಲದ ಮೇಲೆ ಬಿದ್ದಿರುವ ವೈರ್ಗಳನ್ನು ಸರಿಯಾಗಿ ಫಿಕ್ಸ್ ಮಾಡಬೇಕು ಅನ್ನೋ ಆಲೋಚನೆ ಕಡೆ ಪಕ್ಷ ಈಗಾದರೂ ಬಂತಲ್ಲ ಅನ್ನೋದೇ ಸಂತೋಷ. ಕಾರಣ ಬೇಕಾದಷ್ಟು ಅನಾಹುತಗಳು ನಡೆದು ಹೋಗಿದ್ದಾವೆ. ಇನ್ನು ಈ ನ್ಯೂ ಇಯರ್ ಸೆಲೆಬ್ರೇಷನ್ ಇದ್ದಾಗ ರಸ್ತೆಗಳಲ್ಲಿ ಓಡಾಟ ಬಹಳ ಜಾಸ್ತಿ, ಒಂದು ಕಾಲಿಡೋದಕ್ಕೂ ಜಾಗ ಇರೋದ್ರಿಲ್ಲ, ಅಂಥ ಒಂದು ಹಾಟ್ಸ್ಪಾಟ್ಗಳಿದ್ದಾವೆ. ಹಾಗಾಗಿ ಈ ಪ್ರಮುಖ ಹಾಟ್ಸ್ಪಾಟ್ಗಳಲ್ಲಿ ಬೆಸ್ಕಾಂ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಯಾವುದೇ ಅವಘಡ ಸಂಭವಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆಯಲ್ಲಿ ತೊಡಗಿದೆ. ಕೇವಲ ಹಾಟ್ಸ್ಪಾಟ್ಗಳಲ್ಲಷ್ಟೇ ಪರಿಶೀಲನೆ ಅನ್ನೋದಾಗುತ್ತಾ, ಬೆಂಗಳೂರಿನಾದ್ಯಂತ ಆಗುತ್ತಾ ಕಾದು ನೋಡಬೇಕಾಗಿದೆ. ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಇದೆ. ಹೊಸ ವರ್ಷಾಚರಣೆ ನಡೆಯುವ ಪ್ರದೇಶಗಳಲ್ಲಿ ವಿದ್ಯುತ್ ಸಂಬಂಧಿತ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ಸದುದ್ದೇಶದಿಂದ ಅಂತೂ ಇಂತೂ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವಿಶೇಷವಾಗಿ ರಸ್ತೆಗಳಲ್ಲಿ ನೀವು ಲೈಟಿಂಗ್ಸನ್ನು ಅಳವಡಿಸುವುದನ್ನು ನೀವು ಗಮನಿಸಿರ್ತೀರಿ. ಸೊ ಅಲ್ಲಲ್ಲೇ ಇರುವಂತಹ ಲೈಟ್ ಪೋಲ್ಸ್ ಅಥವಾ ವಿದ್ಯುತ್ ಕಂಬಗಳಿಂದ ಲೈನ್ಗಳನ್ನು ಎಳ್ಕೊಂಡಿರ್ತಾರೆ. ಸೊ ಅವಘಡ ಸಂಭವಿಸುತ್ತೆ. ಅಲ್ಲಲ್ಲೇ ವೈರ್ಗಳು ಕಟ್ಟಾಗಿ ಬಿದ್ದಿರ್ಬೋದು, ಕೆಲವೊಂದು ವೈರ್ಗಳು ಜೋತು ಬಿದ್ದಿರ್ಬೋದು. ಹಾಗಾಗಿ ಯಾವ ರೀತಿಯ ಪರಿಶೀಲನೆ ಅನ್ನೋದು ಮಾಡಿದ್ದಾರೆ, 100% ಪರಿಶೀಲನೆ ಮಾಡಿದ್ದಾರೆ ಅನ್ನೋದು. ಯಾಕಂತ ಹೇಳಿದ್ರೆ ಎಷ್ಟೇ ವ್ಯವಸ್ಥೆಯನ್ನು ಕಲ್ಪಿಸಿದರೂ ಕೂಡ ಅಲ್ಲಲ್ಲಿ ಅವಘಡಗಳು ಆಗಾಗ ಸಂಭವಿಸ್ತಾ ಇರ್ತವೆ. ಹಾಗಾಗಿ ಯಾವ ರೀತಿ ಕಾರ್ಯೋನ್ಮುಖವಾಗಿದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.